ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ ರಾಜಣ್ಣ. ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಹಾಮಂಡಳಿಯ ಒಂದು ಸಹಕಾರ ಸಂಘಗಳ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಿನೇಷನ್ ಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಇದು ಸ್ವಾಗತಾರ್ಹ. ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು 3ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿ ಇವತ್ತು ಸ್ಪರ್ಧೆಯನ್ನು ಮಾಡೋದಕ್ಕೋಸ್ಕರ ನಾಮಿನೇಷನ್ ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರಾದ ಅಂಜನಿ ಸೋಮಣ್ಣನವರ ಧರ್ಮಪತ್ನಿ ಕಾಂತಮ್ಮನವರು 2ನೇ ಬಾರಿ ಮಹಿಳಾ ಕ್ಷೇತ್ರಗಳಿಂದ ಅವರು ನಾಮಿನೇಷನ್ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಯುವಕ ನಮ್ಮ ಕಸ್ಬಾ ಭಾಗದಿಂದ, ಮಾಲೂರಿನ ಕಸ್ಬಾ ಭಾಗದಿಂದ ಶ್ರೀನಿವಾಸ್ ಗೌಡ ಅಂತಕ್ಕಂಥವರು ಮಾಲೂರು ತಾಲೂಕಿನಿಂದ 3 ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರ ಬೆಂಬಲವನ್ನು ನೀಡಿ ಅತ್ಯಂತ ಎದಿಕೆ ಮತಗಳಿಂದ ಗೆಲ್ಲಿಸಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಉತ್ಪಾದಕ ಸಂಘಗಳ ಅಧ್ಯಕ್ಷರಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಮೀಸಲಾತಿ ಕೊಡಬೇಕು ಅಂತ. ಎಸ್ ಸರ್, ಆ ವಿಚಾರವಾಗಿ ಇವತ್ತು ನಾನು ಬದ್ಧವಾಗಿದ್ದೀನಿ. ಸಹಕಾರ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಅವತ್ತು ಹೇಳಿದ್ದೀನಿ. ಇವತ್ತು ಕೂಡ ನಾವು ಬದ್ಧವಾಗಿದ್ದೀರಿ. ಕಾನೂನು ಮುಖಾಂತರ ನ್ಯಾಯಾಲಯದಲ್ಲಿ ಕೂಡ ಹೋರಾಟ ಮಾಡ್ಕೊಳ್ತಾ ಇದ್ರಿ. ಇಲ್ಲ ಒಂದು ಕಡೆ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿಯವರು ಆ ಮೀಸಲಾತಿಗೆ ವಿರುದ್ಧ ಹೋರಾಟವನ್ನು ಮಾಡಿಕೊಂಡಿದ್ದು, ನಮ್ಮ ಪಕ್ಷದವರು ಇರುತ್ತಾನೆ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ನೀತಿ ನಿಯಮಗಳಿರೋದ್ರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಾಧ್ಯವಾಗಿಲ್ಲ. ಆದರೆ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಾನು ಶಾಸಕರಾದಂಥ ಸನ್ಮಾನ್ಯ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಣ್ಣ, ನೀವು ಹಿರಿಯರಿದ್ದೀರಿ, ಇದೀರ ಶಾಸಕರಿದ್ದೀರಿ, ನಮ್ಮ ಪಕ್ಷದ ಹಿರಿಯ ಶಾಸಕರಿದ್ದಾರೆ. ನಮ್ಮ ನಂಜೇಗೌಡರು ಹೇಳ್ದಂಗೆ ತಾವು ಏನೇ ಕೂಡ ಬಹಿರಂಗವಾಗಿ ಚರ್ಚೆಯನ್ನು ಮಾಡದೆ ತಾವು ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಹಕಾರ ಇಲಾಖೆ ಮಂತ್ರಿಗಳ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಿ ನಮ್ಮ ಜನಾಂಗಕ್ಕೆ, ಸಮುದಾಯದ ಏನು ಇದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರು ಜನಾಂಗಕ್ಕೆ, ಅವರಿಗೆ ನಾವು ವಿಶೇಷವಾದಂತಹ ಸ್ಥಾನಮಾನವನ್ನು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ನಾನು ಎಲ್ಲ ಆಕಾಂಕ್ಷಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಮುಂದುಗಡೆ ತಮಗೆಲ್ಲರೂ ಗೊತ್ತಿರತಕ್ಕಂತೆ ಇವತ್ತು ಸಾಕಷ್ಟು 2 ಜಿಲ್ಲೆಗಳಲ್ಲಿ ನಿರ್ದೇಶಕ ಸ್ಥಾನಗಳಿದೆ. ಕೇವಲ ಒಬ್ಬರೂ ಸಹ ಈ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ. ನಿಜವಾಗ್ಲೂ ಇದು ನಿರಾಶೆಯ ಸಂಗತಿ. ಅದರಿಂದ ಮುಂದಿನ ದಿನಗಳಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖೇನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಂಗಾರಪೇಟೆ ಶಾಸಕರು ಅವರು ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಕೂಡ ಅವರು ಜನರಲ್ ಸ್ಪರ್ಧೆ ಮಾಡಿದ್ದಾರೆ ಸರ್. ಅವರು ರೂಪಾ ಮೇಡಮ್ ಅವರು ಆಗಲಿ ಅಥವಾ ಅವರಾಗಲಿ ಅವರೇನು ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ. ಮೀಸಲಾತಿ ಶಾಸಕರು ಇರ್ಬೋದು, ಆದರೆ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ